ಕುಬೇರತ್ವಂ ಧನಾಧೀಶ ಗೃಹೇತೆ ಕಮಲಾಸ್ಥಿತ ತಾಂ ದೇವೀಂ ಪ್ರೇಷಯಾಮಾಶು ತ್ವಂ ಮದ್ಗೃಹೇತೆ ನಮೋ ನಮಃ ಕುಂ ಕುಬೇರಾಯ ನಮಃ. ಸೊ ಇದು ಕುಬೇರನ ಮಂತ್ರ. ಸೊ ಕುಬೇರನ ಮೂರ್ತಿ ಮನೆಯಲ್ಲಿ ಇದ್ದಿದ್ದಿಲ್ಲ ಅಂತಂದರೆ ಅವಶ್ಯವಾಗಿ ಒಂದು ಕುಬೇರನ ಮೂರ್ತಿಯನ್ನು ತೆಗೆದುಕೊಂಡು ಬನ್ನಿ. ಅಕ್ಕಿಯೊಳಗೆ ಆ ಕುಬೇರನ ಮೂರ್ತಿಯನ್ನೇ ಇಡಿ. 21 ಬಾರಿ ದಿವಸಕ್ಕೆ ಈ ಮಂತ್ರವನ್ನು ಹೇಳಿ. ನಿಮಗೆ ಎಲ್ಲ ರೀತಿಯಾದಂತಹ ಧನಲಾಭ ಅಂತನ್ನೋದೇನಿದೆ ಇದು ಅವಶ್ಯವಾಗಿ ಆಗೇ ಆಗ್ತದೆ. ಸೊ ಧನ ರೊಕ್ಕ ಭಾಳ ಇಂಪಾರ್ಟೆಂಟು ಜೀವನದೊಳಗೆ. ಯಾಕೆ ಅಂತಂದರೆ ಲೌಕಿಕವಾದಂತಹ ವಸ್ತುಗಳನ್ನು ಪಡೀಲಿಕ್ಕೆ. ಆದರೆ ಈ ಲೌಕಿಕವಾದಂತಹ ವಸ್ತುವನ್ನು ಪಡಿಬೇಕು ಅಂತಂದರೆ ಮೊದಲೇಕ ಧಾರ್ಮಿಕವಾದಂತಹ ಪುಣ್ಯ ಅಂತನ್ನುವಂತಹ ಸಂಪತ್ತನ್ನು ನೀವು ಗಳಿಸ್ಕೊಳ್ಳಿ. ಸೊ ಈ ಧಾರ್ಮಿಕವಾದಂತಹ ಪುಣ್ಯ ಅಂತನೋ ಸಂಪತ್ತು ಬರಬೇಕು ಅಂತಂದರೆ ಈ ಮಂತ್ರದ ಪಠಣೆ ಆಗಬೇಕು. ಸೊ ಈ ಹೇಳಿದಂತಹ ಮಂತ್ರವನ್ನು ಅವಶ್ಯವಾಗಿ ತಾವೆಲ್ಲರೂ ಕೂಡ ಪಠಣೆ ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಯನ್ನು ನೋಡಿ. ಎಷ್ಟು ವಿಶೇಷವಾದಂತಹ ಬದಲಾವಣೆ ಆಗ್ತದೆ ಅಂತಂದರೆ ನೀವು ಅಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನನ್ನ ಜೀವನದೊಳಗೆ ಇಂತಹ ಒಂದು ಬದಲಾವಣೆ ಆಯಿತಾ ಅಂತ. ಸೊ ಅದಕ್ಕೆ ನಾನು ಎಲ್ಲರಿಗೂ ಕೂಡ ತಿಳಿಸ್ಕೊಡ್ತೇನೆ ಏನು ಅಂತಂದ್ರೆ ನಮ್ಮ ಧರ್ಮ ಇದು ಫಿಸಿಕಲಿ, ಮೆಂಟಲಿ, ಎಕನಾಮಿಕಲಿ ಆ್ಯಸ್ ವೆಲ್ ಆ್ಯಸ್ ಡಿವೋಷ್ನಲಿ. ಸೊ ಈ ಎಲ್ಲ ದೃಷ್ಟಿಯಿಂದಲೂ ಕೂಡ ನಮ್ಮ ಸನಾತನ ಧರ್ಮ ಇದೆ. ಸೊ ಅದಕ್ಕೆ ನಮ್ಮ ಸನಾತನ ಧರ್ಮ ಅಂಥೇಳಿ ಬಂದಾಗ ನಮ್ಮದು ಅಂತನ್ನೋದು ಯಾಕೆ ಬರ್ತದೆ ಹೇಳ್ರಿ, ಹಿಂದೆ ನೋಡೋಣ ಅಂತ. ಆ ಧರ್ಮಕ್ಕೂ ಕೂಡ ಕಳಕಳಿ ಇದೆ. ಏನಂತ, ಈ ವ್ಯಕ್ತಿ ಮುಂದೆ ಬರಲಿ, ವಿಚಾರಧಾರೆಗಳಿಂದ ಮುಂದೆ ಬರಲಿ, ವ್ಯಕ್ತಿತ್ವದಿಂದ ಮುಂದೆ ಬರಲಿ, ಸಂಪತ್ತಿನಿಂದ ಮುಂದೆ ಬರಲಿ. ಸೊ ಹೀಗೆ ಬೇರೆ ಬೇರೆ ಆಯಾಮದೊಳಗೆ ಒಬ್ಬ ವ್ಯಕ್ತಿಯನ್ನು ಮುಂದೆ ಕರ್ಕೊಂಡು ಹೋಗುವಂಥದ್ದೇ ಧರ್ಮ. ಅದಕ್ಕೆ ಭಾಗವತದಲ್ಲಿ, ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂತಂದ್ರೆ, ಧರ್ಮ ಅಂದರೆ ಯಾವುದು ಅಂತಂದರೆ ಯಾವಾಗ ಮನುಷ್ಯ ಬೀಳ್ತಾನೆ. ಹೆಂಗೆ ಬೀಳ್ತಾನೆ ಅಂತಂದ್ರೆ ಬರೀ ಹೊತ್ಕೊಂಡು ಬೀಳೋದೊಂದೇ ಬೀಳೋದಲ್ಲ, ಅಥವಾ ಯಾವುದೋ ರೀತಿಯಾಗಿ ಕೆಳಮಟ್ಟದಲ್ಲಿ ಹೋಗೋದು ಬೀಳೋದಲ್ಲ. ಕಿಂತು ಎಲ್ಲ ರೀತಿಯಿಂದ ವಿಚಾರಧಾರೆಗಳಿಂದಿರಬಹುದು, ಬೇರೆ ಬೇರೆ ವಿಧಾನಗಳಿಂದಿರಬಹುದು, ಅಥವಾ ದೇಹದಿಂದ ಇರಬಹುದು, ಮನಸ್ಸಿನಿಂದ ಇರಬಹುದು, ಕಾಯ ವಾಚ ಮನಸ ಯಾವುದೇ ದೃಷ್ಟಿಯಿಂದ ಒಬ್ಬ ಮನುಷ್ಯ ಬಿದ್ದರೂ ಕೂಡ ಅವನನ್ನು ಯಾವುದು ಎತ್ತಿ ಹಿಡಿತದೆ ಅದುವೇ ಧರ್ಮ. ಸೊ ಇಂತಹ ಧರ್ಮ ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದು ನಿಮ್ಮೆಲ್ಲರ ಸನಾತನ ಧರ್ಮ. ಹಾಗಿದ್ದರೆ ನಾವು ಇವತ್ತಿನ ದಿವಸ ಆ ಕುಬೇರನ ಮಂತ್ರವನ್ನು ವಿಶೇಷವಾಗಿ ತಿಳಿದುಕೊಂಡ್ವಿ. ಕುಬೇರನ ಮಂತ್ರದ ಪಠಣೆಯಿಂದ ನಮಗಾಗುವಂತಹ ಲಾಭಗಳು ಏನು ಅಷ್ಟಿಷ್ಟಲ್ಲ. ಸಿರಿ ಸಂಪತ್ತುಗಳನ್ನು ನಾವು ನೋಡ್ತೇವೆ, ಎಲ್ಲ ರೀತಿಯಾದಂಥ ಅನುಕೂಲತೆಗಳನ್ನು ನೋಡ್ತೇವೆ, ಎಲ್ಲ ಕಷ್ಟಗಳ, ವಿಘ್ನಗಳ, ಸಂಕಟಗಳ ನಿವಾರಣೆಗಳನ್ನು ನೋಡ್ತೇವೆ. ಹೀಗೆ ಆ ಕುಬೇರನ ವಿಶೇಷವಾಗಿರ್ತಕ್ಕಂತಹ ಮಂತ್ರದ ಪಠಣೆಯಿಂದ ಸಕಲ ಸನ್ಮಂಗಲವೂ ಕೂಡ ಪ್ರಾಪ್ತಿಯಾಗ್ತದೆ. ಸೊ ಮತ್ತು ಸನಾತನ ಧರ್ಮದೊಳಗೆ ಇನ್ನಷ್ಟು ವಿಶೇಷತೆಗಳಿವೆ. ಆ ವಿಶೇಷತೆಗಳು ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಹೋದರೆ ನಿಮಗೆ ಪಾರವೇ ಇಲ್ಲ. ಮುಂದಿನ ಸಬ್ಜೆಕ್ಟಿಗೆ ನಾವು ಹೋಗ್ತಿರ್ಬೇಕಾದ್ರೆ ನಮಗನ್ನಿಸ್ತದೆ ಏನು ಅಂತಂದ್ರೆ, ಯಾವುದಿದೆ ಮುಂದಿನ ಸಬ್ಜೆಕ್ಟು ಅಂತಂದ್ರೆ, ಜೀವನದೊಳಗೆ ಎಷ್ಟೋ ಬಾರಿ ಸಾಲ ಮಾಡಿಬಿಟ್ಟಿರ್ತೇವೆ. ಸಾಲ ಮಾಡಿದಾಗ ಸಾಲ ತೀರಿಸ್ಕೊಳ್ಳೋದು ಹೇಗೆ ಅಂತ ಪ್ರಶ್ನೆ. ಸಾಲವನ್ನು ತೀರಿಸಿಕೊಳ್ಳೋದು ಹೇಗೆ, ಸಾಲ ತೀರಿಸಬೇಕಾದ್ರೆ ನಾವು ಏನು ಮಾಡಬೇಕು? ಎಷ್ಟೋ ಬಾರಿ ದಿಕ್ಕು ತೋಚದಂದು ಆಗ್ತದೆ. ಯಾಕೆ, ಒಂದು ವ್ಯವಸ್ಥೆಯನ್ನು ನಂಬಿ ನಾವು ಸಾಲ ಮಾಡಿರ್ತೇವೆ. ಇದೊಂದು ವ್ಯವಸ್ಥೆಪ್ಪ, ಈ ವ್ಯವಸ್ಥೆಯಿಂದ ನಮಗೆ ಸಾಲ ಬರ್ತದೆ, ಆ ಸಾಲದಿಂದ ನಾನೇನು ಮಾಡ್ತೇನೆ, ಅದರಿಂದ ಒಂದು ಇನ್ಕಮ್ ಜನ್ರೇಟ್ ಆಗ್ತದೆ. ಸೊ ಆ ಇನ್ಕಮ್ನಿಂದ ನಾನು ಏನು ಮಾಡ್ತೇನೆ ಅಂತಂದರೆ ಮತ್ತೆ ಹಣವನ್ನು ಸಂದಾಯ ಮಾಡ್ತೇನೆ ಅಂತ. ಆದರೆ ಆ ಕೆಲವೊಮ್ಮೆ ಏನಾಗ್ಬಿಡ್ತದೆ, ಸಾಲ ಮಾಡುವ ಮುಂದಾಗ ಅನುಕೂಲ ಆಗಿಬಿಡ್ತದೆ, ತೀರಿಸೋದು ಅಂಥೇಳಿ ಬಂದಾಗ ಬಹಳ ಕಷ್ಟ. ಸೊ ಇಂತಹ ಕಷ್ಟಗಳ ನಿವಾರಣೆಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಸಾಲ ಮಾಡಿದಾಗ ಸಾಲವನ್ನು ತೀರಿಸಲಿಕ್ಕೆ ಅಂಥೇಳಿ ಪ್ರಶ್ನೆ ಬಂದಾಗ ಏನು ಮಾಡಬೇಕು, ಯಾವ ದೇವರ ಮೊರೆ ಹೋಗಬೇಕು, ಯಾವ ಸ್ತೋತ್ರವನ್ನು ಪಠಣ ಮಾಡಬೇಕು. ಸೊ ಈ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ಕೋತ ಹೋದ್ವಿ ಅಂತಂದ್ರೆ ಆವಾಗ ನಮಗೆ ಗೊತ್ತಾಗ್ತದೆ ನಾನು ಇನ್ನೂ ಹೆಚ್ಚಿನ ದೇವತಾ ಆರಾಧನೆ ಮಾಡಬೇಕು. ಯಾಕೆ ಹೇಳೋ ಮುಂದಾಗೇ ಹೇಳ್ತಾರೆ ಏನು, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಋಣದ ಅನುಬಂಧ ಇರ್ತಿರಬೇಕಾದ್ರೆ ಪಶು, ಪತ್ನಿ, ಸುತ, ಆಲಯ ಇದೆಲ್ಲವೂ ಕೂಡ ನಮಗೆ ದೊರಕುವಂಥದ್ದು. ಆದರೆ ನೀವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕಾದದ್ದು ಎಲ್ಲೇ ಅಂತಂತಂದ್ರೆ ಮುಖ್ಯವಾಗಿ ನಾವು ಮಾಡುವಂತಹ ದೇವತಾ ಕರ್ಮದೊಳಗೆ ಎಚ್ಚೆತ್ತುಕೊಳ್ಬೇಕು. ಜೀವನದೊಳಗೆ ಎಲ್ಲವನ್ನು ಕೊಡಿಸೋವುದು ದೇವತಾ ಅನುಗ್ರಹ, ಇನ್ನು ಜೀವನದಲ್ಲಿ ಎಲ್ಲವನ್ನು ಕೆಡಿಸೋದು ನಾವು ಮಾಡುವಂತಹ ಪಾಪ.
ಸೊ ಅದಕ್ಕೆ ಜೀವನದೊಳಗೆ ದೇವತಾ ಅನುಗ್ರಹ, ಗುರುವಿನ ಅನುಗ್ರಹ ಅಂತನ್ನೋದು ಬಹಳ ಮುಖ್ಯ ಆಗ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.